ಶ್ರೀಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಅಂದ್ರೆ ಅರ್ಥಾಪತ್ತಿ ನಾವು ನೋಡ್ತಾ ಇದ್ದೀವಿ. ಅರ್ಥಾಪತ್ಯಾದೀನಾಂ ಉಕ್ತೇಶು ಅಂತರ್ಭಾವ ಸಮರ್ಥನಂ ಹಾಗೆಂತ ಅನುಮಾನದಲ್ಲೇ ಅಂತರ್ಭಾವ ಹೋಗುತ್ತೆ. ಅರ್ಥಾಪತ್ತಿ ಅಂದ್ರೆ ಏನು ಹಂಗೆಂತ ನಾವು ನೋಡಿದ್ದು. ಉದಾಹರಣೆಗೆ ಜೀವನ್ ಚೈತ್ರ ಗೃಹೇ ನಾಸ್ತಿ ಇತಿ ಶ್ರುತೆ ದೃಷ್ಟೇವ ಚೈತ್ರಸ್ಯ ಬಹಿಸ್ಸತ್ವಂ ಕಲ್ಪ್ಯತೆ. ಬದುಕಿರುವ ಚೈತ್ರ ಮನೆಯಲ್ಲಿ ಇಲ್ಲ ಹಾಗೆ ಅಂದ್ರೆ ಏನರ್ಥ? ಹೊರಗಡೆ ಇದ್ದಾನೆ ಅಂತ. ಅದು ಆ ಹೊರಗಡೆ ಇದ್ದಾನೆ ಅಂತ ಹೇಳದೇ ಹೊರತು, ಆ ಜ್ಞಾನ ಬರದೇ ಹೊರತು ಆ ಸರಿಯಾದ ಜ್ಞಾನ ನಮಗೆ ಬರೋದಿಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಅದರಿಂದ ನಾವು ಅದನ್ನ ಕಲ್ಪನೆ ಮಾಡ್ಕೋತೀವಿ. ಅದರಿಂದ ಇದು ಪ್ರತ್ಯಕ್ಷ ಅನುಮಾನ ಆಗಮ ಅಲ್ಲ, ಅದು ಪೃಥಕ್ ಪ್ರಮಾಣವೇ ಆಗುತ್ತದೆ ಹಾಗೆಂತ ಹೇಳಿದ್ರೆ ಮೈವಂ ಹಂಗೆ ಹೇಳಿಕ್ಕೆ ಬರೋದಿಲ್ಲ. ಅರ್ಥಾಪತ್ತೇಹೇ ಅನುಮಾನೇ ಏವ ಅಂತರ್ಭಾವಾತ್. ಅದನ್ನ ಅನುಮಾನದಲ್ಲೇ ನಾವು ಅಂತರ್ಭಾವ ಮಾಡ್ಬೋದು. ಅಂದ್ರೆ ನಾವೇನ್ ಕಲ್ಪನೆ ಮಾಡ್ಕೋತೀವಿ ಅದೇನದು, ಅದು ಅನುಮಾನವೇ ಅದು ಹಾಗೆಂತ ನೋಡಿ. ಅನುಮಾನ ಅಂದ್ರೆ ಅದು ಹೇಗೆ ಅಂತ ನಮಗೆ ಜಸ್ಟಿಫೈ ಮಾಡ್ತಾರ ನೋಡಿ. ಚೈತ್ರ ಬಹಿಃ ಅಸ್ತಿ ನೋಡಿ, ಚೈತ್ರ ಹೊರಗಡೆ ಇದ್ದಾನೆ. ಚೈತ್ರ ಎಂಬುದು ಪಕ್ಷ, ಚೈತ್ರ ಎಂಬುದು ಪಕ್ಷ, ಬಹಿರಸ್ತಿ ಎಂಬುದು ಸಾಧ್ಯ. ಚೈತ್ರ ಹೊರಗಡೆ ಇದ್ದಾನೆ ನೋಡಿ. ಈಗ ಕಾರಣ ಕೊಡ್ಬೇಕು, ಹೇತು. ಜೀವಿತ್ವೇ ಸತಿ ಗೃಹೇ ಅಸತ್ವಾದ್. ಬದುಕಿದ್ದಾಗಲೂ ಕೂಡ ಮನೆ ಒಳಗೆ ಇಲ್ಲದೆ ಇರುವುದರಿಂದ, ಅಂದ್ರೆ ಬದುಕಿದ್ದಾಗಲೂ ಕೂಡ ಮನೆ ಒಳಗೆ ಇಲ್ಲ ಅಂದ್ರೆ ಏನರ್ಥ? ಮನೆ ಬಿಟ್ಟು ಹೋಗಿದ್ದಾನೆ. ಬಹಿರಸ್ತಿ ಅಂತ ಸಾಧ್ಯ ಬಂತು ನೋಡಿ. ಅದರಿಂದ ಹೊರಗಡೆ ಇದ್ದಾನೆ ಎಂಬ ಅದಕ್ಕೆ ಕಾರಣ ಏನು? ಜೀವಿತ್ವೇ ಸತಿ ಗೃಹೇ ಅಸತ್ವ ತುಂಬ ಎಷ್ಟು ಚೆನ್ನಾಗಿದೆ ನೋಡಿ. ಅದರಿಂದ ಇದು ಅನುಮಾನದಲ್ಲಿ ಸೇರುತ್ತದೆ ಎಂಬ ಅದನ್ನ ಹೇಗೆ ಕಲ್ಪನೆ ನಾವೇನೋ ಸುಮ್ಮನೆ ಕಲ್ಪನೆ ಮಾಡ್ತೀವಿ ತಿಳ್ಕೊಂಡಿದ್ದೀವಿ. ವಾಸ್ತವಿಕವಾಗಿ ನಾವು ಮಾಡಿದ್ದು ಯಾವುದು? ಅನುಮಾನ ಅಂತ ಹೇಳ್ತಾರೆ ನೋಡಿ. ಅದು ವಾಕ್ಯ ರೂಪವಾಗಿ ಹೇಳಿದ್ರೆ ಗೊತ್ತಾಗ್ತದೆ ನಮಗೆ. ಚೈತ್ರ ಬಹಿರಸ್ತಿ ಜೀವಿತ್ವೇ ಸತಿ ಗೃಹೇ ಅಸತ್ವಾತ್, ಇದು ಹೇತು. ನೋಡಿ ವ್ಯಾಪ್ತಿ ಹೇಳ್ತಾರೆ. ಯಹ ಜೀವನ್ಯತ್ರ ನಾಸ್ತಿ, ಯಹ ಜೀವನ್ ಅಂದ್ರೆ ಜೀವನಿ, ಯಾರು ಇದ್ದು ಅಲ್ಲಿ ಇಲ್ಲವೋ, ನಾಸ್ತಿ ಮನೆ ಒಳಗೆ ಇಲ್ಲವೋ, ಸಹ ಅನ್ಯತ್ರ, ಅವನು ಬೇರೆ ಕಡೆ ಇದ್ದಾನೆ, ಬದುಕಿದ್ದಾನೆ. ಯಥಾ ಅಹಂ, ನಾನು ಹಾಗೆ, ನಾನು ಒಂದು ಕಡೆ ಇದ್ರೆ ಬೇರೆ ಕಡೆ ಇಲ್ಲ, ಬೇರೆ ಕಡೆ ಇದ್ರೆ ಇಲ್ಲ, ಹಾಗೆ ಅರ್ಥ ಅಲ್ವಾ? ಅದೇ ತರ ಇತಿ ಅನುಮಾನೇವ ಬಹಿರ್ಭಾವಸ್ಯ ಪ್ರತೀಯಮಾನತ್ವಾತ್. ಅನುಮಾನದಿಂದಲೇ ನಾವು ಹೊರಗಡೆ ಇದ್ದಾನೆ ಅಂತ ನಾವು ತಿಳಿತಾ ಇದ್ದೀವಿ. ಕಿಂ ಅರ್ಥಾಪತ್ತೇ ಪೃಥಕ್ ಕಲ್ಪನೆಯ. ಮತ್ತೆ ಅರ್ಥಾಪತ್ತಿ ಸೆಪರೇಟ್ ಆಗಿ ಒಂದು ಪ್ರಮಾಣ ಅಂತ ಯಾಕೆ ಕಲ್ಪನೆ ಮಾಡಬೇಕು? ಅವಶ್ಯಕತೆ. ಅನುಮಾನದಲ್ಲೇ ಅಂತರ್ಭಾವ ಆಗ್ತದೆ ಅಂತ ಅನುಮಾನ ಪ್ರಮಾಣವನ್ನು ನಮಗೆ ಅರ್ಥ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಬಂತು, ಬಹಿರಸ್ತಿ ಜೀವಿತ್ವೇ ಸತಿ ಯಾಕೆ ಹೇಳಬೇಕಾಗಿತ್ತು ಹಾಗೆಂದ್ರೆ, ಮೃತೆ ವ್ಯಭಿಚಾರವಾರಣಾಯ ಸತ್ಯಂತಂ. ಏನಿದೆ ಗೃಹೇ ಮೃತೆ ವ್ಯಭಿಚಾರ ಸತ್ಯಂತಂ ಅಂದ್ರೆ, ಸತ್ಯಂತಂ ಅಂದ್ರೆ ಸತಿ ತನಕ ಅಂತ ಇಟ್ಕೋಬೇಕು. ಸತಿ ತನಕ ಎಲ್ಲಿದೆ? ಜೀವಿತ್ವೇ ಸತಿ ಅಂತ ಇದೆ ನೋಡಿ. ಸತ್ಯಂತಂ ಅಂದ್ರೆ ಸತಿ ಪದ ತನಕ ಅಂತ ಅರ್ಥ. ಸತಿ ತನಕ, ಸತಿ ಪದ ತನಕ ಏನಿದೆ? ಜೀವಿತ್ವೇ ಸತಿ ಅಂತ ಒಟ್ಟು. ಅದ್ ಯಾಕೆ ಬೇಕು ಹಾಗೆ ಅಂದ್ರೆ, ಮೃತೆ ವ್ಯಭಿಚಾರ ವಾರಣ. ಅವನು ಈಗ ಸತ್ತವರು ಇರ್ತಾರ, ಸತ್ತವರು ಕೂಡ ಏನಾಗಿರ್ತಾರೆ? ಅವರೆಲ್ಲ ಹೊರಗಡೆ ಹೋಗಿರ್ತಾರೆ. ಹಂಗಂತ ಹೇಳಿಕ್ ಬರ್ತದಾ? ಅದರಿಂದ ಅವ್ರನ್ನ ಹೇಳಿಕ್ ಬರೋದಿಲ್ಲ. ಅವ್ರ ಡೆಡ್ ಬಾಡಿ ಮಾತ್ರ ಅಲ್ಲಿ ಇರ್ತದೆ, ಅವ್ರು ಬೇರೆಲ್ಲ ಹೋಗಿರ್ತಾರೆ. ಅವ್ರನ್ನ ಅವಾಯ್ಡ್ ಮಾಡೋದಕ್ಕಾಗಿ
ಆ ಬೌಂಡ್ರಿ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಬೇಕು ನೋಡಿ. ಹ್ಮ್ ಅದರಿಂದ ಜೀವಿತ್ವೇ ಸತಿ ಹಾಗೆ ಅಂತ ಹೇತುವನ್ನು ಕೊಡ್ತಾ ಇದ್ದಾರೆ. ಮತ್ತು ವಿಚಾರವನ್ನು ವಿಶೇಷ ವಿಭಾಗ ನೋಡಿ. ಗೃಹೇ ಅಸತ್ವಾತ್ ಅಂತ ಯಾಕೆ ಹೇಳಿದ್ರು? ಹಾಗೆಂದ್ರೆ ಮನೆಯಲ್ಲಿ ಯಾರಿದ್ದಾನೆ? ದೇವದತ್ತ ಇದ್ದಾನೆ. ಅದರಿಂದ ಅವನನ್ನ ಹೊರತುಪಡಿಸುವುದಕ್ಕಾಗಿ ಚೈತ್ರನ ಮಾತ್ರ ನಾವಿಲ್ಲಿ ವಿಚಾರ ಮಾಡ್ತಾ ಇದ್ದು, ದೇವದತ್ತನ ವಿಚಾರ ಅಲ್ಲ. ಅದರಿಂದ ಗೃಹೇ ವಿದ್ಯಮಾನೆ ದೇವದತ್ತೆ ವ್ಯಭಿಚಾರ ವಾರಣಾಯ ವಿಶೇಷ್ಯ ಯಾವುದು? ಗೃಹೇ ಅಸತ್ವಾತ್ ಅಂತ ಅಂದ್ರೆ ಜೀವಿತ್ವೇ ಸತಿ ಎಂಬುದು ವಿಶೇಷಣ, ಗೃಹೇ ಅಸತ್ವಾತ್ ಎಂಬುದು ವಿಶೇಷ್ಯ. ಎರಡು ರೂಪ, ಎರಡು ದಳ ಇದೆ ಅಲ್ಲಿ. ಅದರಿಂದ ಎರಡು ಬೇಕು. ಜೀವಿತ್ವೇ ಸತಿ ಎಂಬುದು ಮೃತರಾದವರನ್ನ ವ್ಯಭಿಚಾರ ಪರಿಹಾರ ಮಾಡುವುದಕ್ಕಾಗಿ, ಗೃಹೇ ಅಸತ್ವಾತ್ ಎಂಬುದು ಮನೆಯಲ್ಲಿ ಇಲ್ಲದೆ ಇರಬೇಕು. ಯಾಕೆ? ಮನೆಯಲ್ಲಿ ದೇವದತ್ತ ಇದ್ದಾನೆ, ಅವನ್ನ ಹೊರತುಪಡಿಸುವುದಕ್ಕಾಗಿ ಆ ವಿಶೇಷ್ಯ ಅಂದ್ರೆ ಗೃಹೇ ಅಸತ್ವಾತ್ ಎನ್ನುವ ಪದವನ್ನ ಹೇತುವಿನಲ್ಲಿ ಸೇರಿಸಿದ್ದಾರೆ. ಹಾಗೆ ಅಂತ. ಇಲ್ಲದಿದ್ದರೆ ದೋಷ ಬರುತ್ತದೆ. ಅದರಿಂದ ಅರ್ಥಾಪತ್ತಿ ಎನ್ನುವುದು ಅದು ಅನುಮಾನದಲ್ಲೇ ಅಂತರ್ಭಾವ ಆಗ್ತದೆ. ಅದರಿಂದ ಅದನ್ನ ಪೃಥಕ್ ಪ್ರಮಾಣ ಅಂತ ನಾವು ಕಲ್ಪನೆ ಮಾಡಬೇಕಾಗಿಲ್ಲ ಅಂತ ಒಟ್ಟ ಅಭಿಪ್ರಾಯ. ಅರ್ಥ ಆಗಿದೆಯಾ? ಮುಂದೆಂದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.